ಅಯ್ಯಪ್ಪ ಇದೇನ ಮರ ಏ ನಿಂದ್ರು ಇವೇನ ಏ ನಿಂದ್ರು ರಾತ್ರಿ 12 ಗಂಟೆಗೆ ಹೋಗಿ ಹುಡುಕಿ ಪೇಷಂಟ್ಸ್ ಅಲ್ಲಿಂದ ರಾತ್ರಿ ಬರ್ತಾನ ಹುಡುಕಿದ್ರು ಆ ಪೇಷಂಟ್ ಸಿಕ್ಕಿಲ್ಲ. ಅಯ್ಯಪ್ಪ ನನ್ಗಂತ ಸಾಕಾಯ್ತು ನಾ ಹೋಗ್ಬಿಡ್ತನಪ್ಪ. ಅಯ್ಯೋ ನನಗಂತೂ ನೋಡಕ್ಕಾಗಲ್ಲ. ಅಯ್ಯೋ ಕಾಲೆಲ್ಲ ನೋವಾಗವ, ಕೈಯೆಲ್ಲ ನೋವಾಗವ, ಇನ್ನು ಮುಂದೆ ನನಗೆ ನಡಕ್ಕಾಗಲ್ಲ. ಡಾಕ್ಟ್ರೆ ಬಿದ್ರಿ ಆಗಲ್ಲ ಮರಯ್ಯ, ನಿಮ್ ಪೇಷಂಟ್ ಎಲ್ಲಾನು ಏನ್ ಕತೆನು ಅಲ್ಲೋ. ಈ ಪೇಷಂಟ್ ಹುಡ್ಕಾಡಕ್ ಬಂದು ನಾನೇ ಪೇಷಂಟ್ ಆಗ್ಬಿಟ್ಟೆ. ನನ್ನಿಂದ ಆಗಲ್ಲಪ್ಪ, ಇನ್ನು ಮುಂದೆ ಸತ್ರು ಆಗಲ್ಲ. ಹೋಗ್ಬಿಡ್ರಿ ನೀವು. ಡಾಕ್ಟ್ರೇ ನಾವು ಹೋಗಕ್ ಬಂದಿಲ್ಲ, ಹುಡುಕಿ ಆಡ್ಕೊಂಡು ಹೋಗಕ್ ಬಂದೇವ್. ನಡ್ರಿ ಹೋಗ. ಡಾಕ್ಟ್ರೇ ಏನಾಯ್ತು? ಯಾಕೆ ನಿಂತ್ರಿ? ನನ್ ಬ್ಯಾಗೇ ಕಾಣ್ತಾ ಇಲ್ಲ. ನೀವೆಲ್ ಬ್ಯಾಗ್ ಬ್ಯಾಗ್ ತಂದಿನಪ್ಪ, ನಾನು ಬ್ಯಾಗ್ ತರಲ್ಲ ಹೋಗಿ ಯಾಕತ್ ನಿನಗೆ? ನನ್ ಬ್ಯಾಗ್ ಎಲ್ಲಿ ಕಳ್ದ್ಬಿಟ್ಟೆ. ಏನಿಲ್ಲ, ಪೇಷಂಟ್ ನೋಡ್ತಾರೋ ಏನು? ಟನ್ 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 ಟಣ ಟನ್ 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 ಟಣ. ಅಯ್ಯೋ ನನ್ ಬ್ಯಾಗ್ ಅಲ್ಲಿ. ಅಯ್ಯೋ ನನ್ ಬ್ಯಾಗ್ ಇವ್ನು ಯಾಕೆ ತಗೊಂಬಂದ? ಏಯ್ ಬ್ಯಾಗ್ ಇವ್ರೇನು? ವರ್ಮ 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 ಮಹಾರಾಜ ಬಾಗುರುವೆ ರಾಘವೇಂದ್ರನೇ ಬಾಗುರು ರಾಘವೇಂದ್ರ. ಸಿಕ್ಕಿತೋ ಸಿಕ್ಕಿತೋ ಹುಡುಕ ಪೇಷಂಟ್ ಸಿಕ್ಕಿತೋ. ಡಾಕ್ಟ್ರೆ ನೀವ ಯಾಕೆ ಇಲ್ಲಿ ಬಂದದ್ದು? ಅಲ್ಲೋಲೆ ನಿನಗೋಸ್ಕರ ಹಗಲು ರಾತ್ರಿ ನಾವು ಕಷ್ಟಪಟ್ಟಿಗೆಸಿಂದ ನಿದ್ದಿ ನೀರನ್ ಕಿಲ್ಲರ ಹುಡುಕಾಡ್ಕೊಂಡ್ರ ನೀ ಇಲ್ಲಿ ಬಂದ್ ಬಿದ್ದಿರಲೆ. ಲೇ ಸಿಕ್ಕನ್ ಬರ್ಲೇ ಇಲ್ಲಿ. ಮಲ್ಯ ಸಿಕ್ ನೋಡ್ಲೆ ಕಲ್ಲಿ. ಎಲ್ಲಿ ಹೋಗಮೇಲೆ ಅಲ್ಲಿ. ಕಾಣದೆ ಮನುಷ್ಯನಲ್ಲಿ ಬರ್ರಿ ಅಂತ ಕರ್ದತ್ ನಾವು ಬಂದ್ ಮ್ಯಾಗ ಬಿದ್ದಿಗೆ ಸೊಂಟ ಮರಿ ಅಂತ ಹೇಳಿಲ್ಲ. ಇದು ಯಾರು ಬರೆದ ಕತೆಯೋ? ಡಾಕ್ಟ್ರೇ ನೀವ್ ಏನ್ ಮಾಡಿದ್ರಿ ಗೊತ್ತಿಲ್ಲ, ಮೊದಲ್ ನಮ್ ಪೇಷಂಟ್ಗೆ ಆರಾಮ್ ಮಾಡ್ರಿ. ಏ ನಾನು ಅವನು ಚೆನ್ನಾಗಿ ನೋಡ್ತಾನ. ಅವನ ಅವ ಈ ಸದ್ದ ಸಿಕ್ಕಲ್ಲ, ಸಿಕ್ಕವನ್ ಮತ್ತೆ ಹೋಗಿ ಬಿಡ್ಬಾರ್ದು ನಾವು. ಆ ಪಪ್ಪಾಯಿ ಗಿಡಕ್ ಹೋಗಿ ಕಟ್ಟಾಕ್ರಲ್ಲ ಇಬ್ರು ಕೂಡಿ ಇಲ್ಲ ಒತ್ತಿರ್ಕೊಂಡ್ ನಿಂದ್ರಿ. ನಾ ಏನ್ ತಳದಿಂದ ಬುಡದಿಂದ ಮ್ಯಾಗ ತಕ ಎಲ್ಲ ಚೆಕ್ ಮಾಡ್ತೀನಿ ಏನೈತಿ ಎಲ್ಲ ಚೆಕ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಬಿಡಮಂತ. ಏಯ್ ಹೋಗ್ಲಿ ಆ ಸ್ಟೆಪ್ ಬ್ಯಾಗ್ ತಗೊಂಡ ಹೋಗು. ಯಾಕೆ ತಲೆ ತಗ್ಸ್ಕೊಂಡ್ ಕುಂತೀರಿ ಸುಮ್ನೆ? ಡಾಕ್ಟ್ರೇ ನನಗ ಚಪ್ಪಲ್ ಹೇಳ್ಕೊಂಡ್ ಹೋಗ್ಬಿಡ ನಾನು. ಹಾಳಾಗೋಯ್ತಲ್ಲ. ಏಯ್ ಇಬ್ರು ಕೊಡ್ಗೆ ಎತ್ತಿ ಎಷ್ಟು ಕಟ್ಲಿ ಅವ್ರ ಪಪ್ಪಾಯಿ ಗಿಡಕ ಅವನ ನೋಡೇ ಬಿಡಮ. ಇಂಥ ಪೇಷಂಟ್ ನಾನು ರಾತ್ರಿ ಆಗಲು ಕೂಡಿ ಹುಡುಗಿ ಆಡಿದ್ರು ಅವ್ರಿಬ್ರು ಯಾಕಡೆ ಅವ್ರಲಿ ಅವ್ರಿಬ್ರು ಕಾಣಲ್ರಲ್ಲ. ಅವ್ರಿಬ್ರು ಹುಡ್ಕಾಡಕ್ ಬಂದಿಲ್ಲ. ನಿನ್ ಕಾಲಾಗ ಸಾಕಾಗ್ಯದ ನಮಗ. ಏ ಶಾಂತಿ ಈ ಡಾಕ್ಟರ್ ಬಂದ ನನ್ನ ಚೆಕ್ ಮಾಡೇ ಮಾಡ್ತಾನ. ಮಾಡಿದ್ಮೇಲೆ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟು ಆರಾಮ್ ಮಾಡಿ ಕಳ್ಸ್ತಾನ. ಏನಾಯ್ತ್ರಿ ಡಾಕ್ಟ್ರೆ? ಡಾಕ್ಟ್ರೆ ಇವೇನ್ ದನ ಮನುಷ್ಯ ಅದನಲ್ಲೇ? ಯಾಕ್ರಿ? ಅಲ್ಲ ಎಲ್ಲರಿಗೂ ಆರ್ಟ್ ಎಡಗಡೆ ಇದ್ರ ಇವನು ಬಲಗಡೆ ಐತಲ್ಲ ಸೌಂಡ್. ಅದು ಡಬಲ್ ಸೌಂಡ್ ಕೇಳ್ತದ. ಡಬಲ್ ಸೌಂಡ್ ಎರಡೆರಡು ಆರ್ಟ್ ಬಡ್ಕೊಂಡಂಗ್ ಸೌಂಡ್ ಕೇಳ್ತದ. ಎರಡು ಆರ್ಟ್ ಏನ್ ನಿನ್ಗೆ? ಇದೊಂದು ಅದನ್ನ ನೋಡ್ರಿ. ಡಾಕ್ಟ್ರೆ ಹೇಳಪ್ಪ. ಮನುಷ್ಯರಿಗೆ ಬೇಗ ಎರಡೆರಡು ಡಾಕ್ಟರ್ ಎರಡೆರಡು ಹೃದಯ ಎರಡೆರಡು ಆರ್ಟ್ ಇರ್ತಾವನ್ರಿ. ಸೌಂಡ್ ಕೇಳಕದಂಗ ಇದ್ದೇ ಇರ್ಬೇಕು. ಮತ್ತೆ ನಮಗ ಭಯ ಆಗ್ತದ್ರಿ ನಿಮ್ ಸಲ ನೀವ್ ಅದಕ್ಕಂತ ಅಂಜಿ ಬಂದಿನಿ. ಸುಮ್ನೆ ಏನ ಕೊಡ್ಬೇಡ್ರಿ ನನಗ. ಇಲ್ಲಿ ಡಾಕ್ಟ್ರೆ ಒಂದ್ ಮಾತ್ ಅಂತೀನ್ರಿ, ನನಗ ಯಾಕ ಏನೋ ಒಂದ್ ಅನುಮಾನ. ಏನಾಗೈತಿ ನಿನ್ಗ ಅನುಮಾನ? ಏನ್ ಅನುಮಾನ ಅಂತಂದ್ರ
ಹೇಳಲೇ ಇವ್ರಿಬ್ರನ್ನ ಕಳ್ಸ್ರಿ ಹೇಳ್ತೀನಿ. ಯಾಕ ಅವ್ರಿಬ್ರು ನೆಲಿ ಕಳ್ಸ ಸಪ್ರೇಟ್ ಆಗಿ ಮಾತಾಡೋದಾದ್ರಿ ನಾನು ಏನ್ ಪರ್ಸನಲ್ ಹುಡುಗಿ ಗಿಡಿಗೆ ಏನ್ ಪರ್ಸನಲ್ ಆಗಿ ಮಾತಾಡಕ ಸಪರೇಟ್ ಆಗಿ ಮಾತಾಡಕ ಏನಾಗದ ಇಲ್ಲಿ ಬಂದ್ ನಮ್ಮ ಮುಂದೆ ಕೈ ಬಿಡನ್ರಿ. ಕೈ ಬಿಡಟ್ರಿ ಓಡಾತಿ ಮಗನೆ ಹೋಗಲ್ರಿ ನಾ ಕೈ ಬಿಡ. ಓಯ್ 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 ರಾತ್ರಿ ಬೆಳತನ ಮಧ್ಯಾಹ್ನ ಇಲ್ಲಿಗೆ ಹಚ್ಚಿ ನಮ್ದು ರಾತ್ರಿ ಬೆಳತನ ನನಗೆ ಕಣ್ಣಾಗ ನಿದ್ದೆ ಇಲ್ಲ ನೀರಾಣಿಕೆ ಇಲ್ಲ ಹಗಲು ರಾತ್ರಿ ಹುಡುಕಾಡಿದ್ರು ಕೂಡ ಇಡ್ತಕ ಒಂದ್ ತುಟ್ಟು ನೀರ್ ಸಿದ ಕುಡ್ಲಾರ್ಸಿಲ್ಲ ಹಸ್ತ್ ನಾಯಾಗಿ ನೀನ್ ಹುಡುಕಾಡ್ಕೊಂತ ಬಂದಿವಿ ಈ ತೋಟದಾಗ ಹೋಗಿ ಬಂದ್ ಏನ್ ಮಾಡಕತ್ತಿಲ್ಲ ಪಪ್ಪಾಯಿ ತೋಟದಾಗ ಬಂದ್ ನೀನು ಹುಡುಗಿ ಗಿಡಿಗಿ ಮಾಡಿದೆ ಮಗನ ನನ್ನ ಕಣ್ಣು ಹುಡುಕಾಡ್ತೀಯ ಮಗನ ಡಾಕ್ಟ್ರೆ ಏಯ್ ಏನ್ ಲೇದು ಏನು ಹೊಲಸ ಚಟ ಗೊತ್ತಾಗಲ್ಲ ನೀನ್ ಹೋಗಿ ಅಲ್ರಿ ಈ ಕರೆ ಚಟ ಅಲ್ಲೇ ಹೋಗಿ ಕಣ್ಣು ಹೊಡ್ತಿ ಮೊದಲು ಇವ್ರಿಬ್ರನ್ನ ಕಳ್ಸ್ರಿ. ಒಂದು ಬಾಳ ಯಾಕಲೆ ಒಂದ್ ಬಾಳ ವಿಷಯ ಒಂದ್ ಚಂದ ಯಾರಿಗ್ ಗೊತ್ತಿಲ್ಲಾರ್ದಂತ ವಿಷಯ ಹೇಳೋದಾದ್ರಿ. ಸಂಡಸ್ ಏನ್ ಇಲ್ರಿ ಮತ್ತೆ ಯಾಕೆ ಮಕ್ಕ ಕೂಚಕತ್ತೀವಿ ಡಾಕ್ಟ್ರೆ ಇವ್ರಿಬ್ರು ಮೊದಲು ಕಳ್ಸ್ರಿ. ಹೋಗ್ರಿ 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 ನಾಳೆ ನೋಡ್ಕೊತ ನೋಡ್ರಿ ಡಾಕ್ಟ್ರ ಹತ್ರ ಹೆಂಗ್ ಹೇಳ್ಬೇಕು ಈ ವಿಷಯನ? ಲೇ ಅವ್ರು ನೋಡಂತ ಕಳ್ಸಿ ಒಬ್ಬನೇ ಒಳಗೋಗ ಏನ್ ಕೊಡ್ಬೇಕತ್ತಿಲ್ಲ ಡಾಕ್ಟ್ರೆ ಏನಾಯ್ತು ನಾನೊಂದು ಅದು ನಿಮ್ ಹತ್ರ ಹೆಂಗ್ ಹೇಳ್ಬೇಕು ಆ ವಿಷಯನ ಗೊತ್ತಾಗಲ್ದಾಗ. ಅಲ್ಲೋಲೆ ನೀ ರಾತ್ರಿ ಒಳಗೆ ಚೆಕ್ ಮಾಡಕ್ ನಾ ಬಂತಂದ್ರ ಈ ಪಪ್ಪಾಯಿ ತೋಟಕ್ಕೆ ಕೊಡಿ ಬಂದ್ ನೀನ್ ರಾತ್ರಿ ರಾತ್ರಿನೇ ಡಾಕ್ಟ್ರೆ ಏನು ಮತ್ತೆ ಇದು ಪಪ್ಪಾಯ ಹಣ್ಣಿಗೆ ಏನ ಡೆಲಿವರಿ ಆಗಿತ್ತಪ್ಪ ಯಾಕಂದ್ರ ಅವ್ರಿಗೆ ಹೊಟ್ಟಿ ಹೋಗ್ತದಲ್ರಿ? ಡೆಲಿವರಿ ಆಗಿದ್ರೆ ಒಟ್ಟು ಹೋಗಲ್ತಮ್ಮ ಪ್ರೆಗ್ನೆಂಟ್ ಇದ್ರೆ ಒಟ್ಟು ಹೋಗ್ತದ ಪ್ರೆಗ್ನೆಂಟ್ ಆಗಿರ್ತಾರಲ್ರಿ ಅವ್ರಿಗೆ ಹೊಟ್ಟಿ ಹೋಗ್ತದಲ್ರಿ ಇದು ತಿಂದ್ರ? ಈಗೇನ ಕೆಲವೊಬ್ಬರಿಗೆ ಹೋಗ್ಯದಂತ ಎಷ್ಟು ಕೇಳಿನಪ್ಪ ನಾನು ವೈಜ್ಞಾನಿಕವಾಗಿ ಅಷ್ಟೊಂದು ನನಗ ಇದ್ರ ಬಗ್ಗೆ ನಂಬಿಕೆ ಇಲ್ಲ ಡಾಕ್ಟ್ರೆ ಇದು ತಿಂದ್ರ ಮತ್ತೆ ನಂದು ನಿಂದು 3 ತಿಂಗಳದ ಹೊಟ್ಟಿ ಹೋಗ್ತ 3 ತಿಂಗಳು ಹೊಟ್ಟಿ ಏಯ್ ನನಗ 3 ತಿಂಗಳಾಗ್ಯದಂತ ಅನುಮಾನ ಆದ್ರಿ ಡಾಕ್ಟ್ರೆ. ಹಾ ಅದಕ್ಕೋಸ್ಕರ ನಿಮ್ಗೆ ಅವತ್ತು ಹೇಳಿದೆ ರಾತ್ರಿಗೆ ನಾನು ಈ ತರ ಡಾಕ್ಟ್ರೆ ನನಗ ಈ ತರ ಸಿಂಟಮ್ಸ್ ಚಾಲು ಆಗ್ಯಾವ, ವಾಂತಿ ಬರ್ತದ, ಮಣ್ಣು ತಿನ್ನಂಗ ಆಗ್ತದ, ಮತ್ತೆ ಹುಣ್ಸೆ ಹುಳಿ ತಿನ್ನಂಗ ಆಗ್ತದ ಅಂತ ಹೇಳಿದ್ನಿಲ್ರಿ ಡಾಕ್ಟ್ರೆ. ಅದಕ್ಕೆ ಈ ಪಪ್ಪಾಯಿ ತೋಟಕ್ ಬಂದು ಈ ಪಪ್ಪಾಯಿ ತಿಂದ್ಬಿಟ್ರು ಹೊಟ್ಟೆ ಹೋಗ್ತದ ಹೊಟ್ಟೆ ಬೋತದ. ಅಲ್ಲೇ ನಿನಗೆ ಈ ಪಪ್ಪಾಯಿ ತಿನ್ನೋದು ಇದು ಪಪ್ಪಾಯಿ ತಿಂದ್ರೆ ಹೊಟ್ಟೆ ಹೋಗ್ತದ ಅಂತಂದ್ರ ನೀ ಪ್ರೆಗ್ನೆಂಟ್ ಅದೇ ಅಂತ ಹೇಳಿ ಯಾಕೆ ಹಿಂಗ್ ಮಾತಾಡಕತ್ತಿದಿ? ಏನಾಗೈತಿ ನಿನಗೆ? ಏನ್ ಏನಾರು ನಿನ್ ಮನಸ್ಸಿನ ಮೇಲೆ ಏನೋ ಯಾವ್ದಾರ ಪ್ರಭಾವ ಏನಾರು ಬೀರದ ಅಥವಾ ಏನಾದ್ರು ಏನ್ ತೊಂದ್ರೆ ಆಗೈತಿ ನಿನಗ? ಡಾಕ್ಟ್ರೆ ಹೇಳು. ನೀವ್ ಹೇಳದ್ರ ನನಗ್ ಯಾಕ ಅದೇನೋ ಅನ್ಸಕತ್ತಿದ್ರಿ, ಆದ್ರೂ ನನಗ್ ಪ್ರೆಗ್ನೆಂಟ್ ಏನಿ ಅಂತ ಒಂದು ಒಳ ನಂಗೆ ಅನ್ಸಕತ್ತಿದ್ರಿ. ನನಗ ಯಾಕೆ ಪ್ರೆಗ್ನೆಂಟ್ ಏನಿ ಅಂತ ಹಂಗ ಅನ್ಸಕತ್ತ ಅಂತಂದ್ರಿ ನನಗೆ ಇದೆಲ್ಲ ಆಗೋದ್ರಿಂದ ನನ್ ಸುಮ್ನೆ ಪ್ರೆಗ್ನೆಂಟ್ ಏನಿ ಅಂತ ಅನ್ಸಿದ್ದಲ್ರಿ. ಒಂದಿನ ನಮ್ ಗೆಳೆಯ ನಿಮ್ ಗೆಳೆಯ ತೋಟದ ಮನೆಯಲ್ಲಿ ನ್ಯೂಸ್ ಪೇಪರ್ ನೋಡಮ್ ಏನೇನ್ ಬಂದವ ಇವತ್ತ. ಗೆಳೆಯ ಹೇಳಪ್ಪ ಏನು ಈ ಚಳಿ ವೈತ್ಯ ಇಲ್ಲ? ಚಳಿ ಏನ್ ಚಳಿಪ ಕಂಡಬಿಟ್ಟಿ ಅದ. ಏನ ನೋಡಕತ್ತಿ ದೋಸ್ತ? ನ್ಯೂಸ್ ಪೇಪರ್ ನೋಪ. ಪೇಪರ್ ನ್ಯೂಸ್? ನ್ಯೂಸ್ ಪೇಪರ್ ಒಂದು ವಿಚಿತ್ರ ಘಟನೆ ನಡೆದಂತಪ್ಪ ಮಹಾರಾಷ್ಟ್ರದಾಗ. ಏನ್ ನೋಡಮ್ ಓದ ಮಹಾರಾಷ್ಟ್ರದಲ್ಲಿ ನಡೆದ ನಾನೇ ಓದ್ತೀನಿ ಒಂದ್ ನಿಮಿಷ. ಬೇವಿನ ಮರ ಜಿಲ್ಲೆ ಮಾವಿನ ಮರ ತಾಲೂಕಿನಲ್ಲಿ ಹುಣಿಸೆ ಹಣ್ಣಿನ ಊರಿನಲ್ಲಿ ಗಂಡು ಮಗನು ಗರ್ಭಧಾರಣೆ ಆಗಿದೆ. ಗಂಡು ಮಗನು ಅವಳಿ ಜವಳಿ ಮಗನಿಗೆ ಜನ್ಮ ಕೊಟ್ಟಿದ್ದಾನೆ. ಯಪ್ಪ ಅವಳಿ ಏನ್ ಲೇಪದೆ? ಗಂಡು ಮಕ್ಕಳಿಗೆ ಅಲ್ಲಲ್ಲ 2 ಗಂಡು ಮಕ್ಕಳಿಗೆ ಜನ್ಮ ಕೊಟ್ಟ ಗಂಡಿಗೆ ಆಗುವ ಸಿಂಟಮ್ಗಳು: 1ನೇದ್ದು ಹುಣಿಸೆ ಹಣ್ಣು ತಿನ್ನುವ ಹಾಗೆ ಆಗುವುದು, 2ನೇದ್ದು ಎರೆಮಣ್ಣನ್ನು ತಿನ್ನುವ ಹಾಗೆ ಆಗುವುದು, 3ನೇದ್ದು ತಾಸಿಗೊಮ್ಮೆ ವಾಂತಿಯಾಗುವುದು. ನಿನ್ನೆ ರಾತ್ರಿ ನನಗನು ಹಂಗ ನಿನ್ನೆ ರಾತ್ರಿ ನನಗನು ವಾಂತಿ ಆಗಿತ್ತು. ವಾಂತಿ ಸಹಜವಾಗಿ ಎಲ್ಲರಿಗ. ಮತ್ತೆ ಯಾಕೆ ನನಗನು ಹುಣಸೆ ಹುಳಿ ಸ್ವಲ್ಪ ಊಟ ಮಾಡೋತ್ನಾಗ ಹುಳಿ ಜಾಸ್ತಿ ತಿನ್ಬೇಕ ಅನ್ಸ್ತಲ್ಲ ನನಗ. ಅದೇನ್ ಎಲ್ಲರಿಗ. ಮತ್ತೆ ನನಗೆ ಯಾಕೇನು
ಮಣ್ಣಿ ಪೆನ್ಷನ್ ತಿನ್ಬೇಕು ಅನ್ಸಿತ್ತು. ಯಾಕೆಂದ್ರೆ ಎರಿ ಮಣ್ಣಿನ ವಾಸನೆ ನೋಡೋಣ ನನಗನು ಮಣ್ಣು ತಿನ್ಬೇಕಂತ ಅನ್ಸಕೈತದ. ನನಗ ನನ್ನ ಗರ್ಭಧಾರಣೆ ಹಾಕೈತಿ ನಾನು. ಮಾನ್ಸಿಕ್ ನನ್ನ ಮಗನೇ, ಅದು ಪೇಪರ್ದಾಗ ಬಂದಿರೋಂತ ಸ್ಟೇಟ್ಮೆಂಟ್ ಓದಿ ನೀ ಅದು ಏನೇನ್ ಸಿಂಪ್ಟಮ್ಸ್ ಆಗಿ ಅದನ್ನ ತಿಳ್ಕೊಂಡು ನೀನು ಪ್ರೆಗ್ನೆಂಟ್ ಅದಿ ಅಂತ ಹೇಳಿದ ಬರೇ ಭ್ರಮ ಲೋಕದಾಗ ಕೇಳಕತ್ತಿದ್ಲಿ. ಮಾನಸಿಕ ಅದು ಯಾವ್ದು ಪ್ರೆಗ್ನೆಂಟ್ ಇಲ್ಲ ಏನಿಲ್ಲ. ಸುಮ್ಮನೆ ನೀನ್ ಏನ ಹೋಗಿ ತಲೆ ತುಂಬ್ಕೊಂಡ್ ಗೆಸಿಂದ ಪ್ರೆಗ್ನೆಂಟ್ ಓದರ್ತಲ್ಲೇ ಸುಮ್ಮನೆ ಅದೇನ ಆಗಲ್ಲ ಹೋಗಲ್ಲ. ಡಾಕ್ಟ್ರೆ ಏನ ಈಗ ನನಗೆ ಟೊಂಕನ್ನು ನನ್ನ ಮಗ ಹೆಂಗ್ ಟ್ರೀಟ್ಮೆಂಟ್ ಕೊಡ್ಲಪ್ಪ ನಾನು? ಲೇ ನೀನ್ ಪ್ರೆಗ್ನೆಂಟ್ ಇಲ್ಲ ಲೇ, ಸುಮ್ನೆ ಮಾನಸಿಕ ಮಾಡ್ಕೊಂಡಿದ್ ನೀನು. ನೀ ಪ್ರೆಗ್ನೆಂಟ್ ಆಗ್ತದ? ಗಂಡ ಮಗೆಲ್ಲ ಪ್ರೆಗ್ನೆಂಟ್ ಆಗಿದ್ ನಾ ನೋಡೇ ಇಲ್ಲಪ್ಪ. ಇಲ್ಲ ಡಾಕ್ಟ್ರೆ, ವಾಂತಿ ಬರ್ತದ, ಮಣ್ತಿನಂಗ ಆಗ್ತದ. ನನ್ ಪ್ರೆಗ್ನೆಂಟ್ ಏನ್ರಿ? ಅದನ್ನೇ ಇರ್ಬೋದು ನನಗ. ನೀವು ಮತ್ತೆ ಅದ್ರೊಳಗೆ ಪೇಪರ್ದಾಗ ಕೊಟ್ಟಾರಲ್ರಿ, ಮತ್ತೆ ಗಣ ಮಕ್ಳು ನಡಿತಾರಂತ, ಡೆಲಿವರಿ ಆಗ್ತಂತ. ಈ ನನ್ನ ಮಗ ಹೆಂಗ್ ಹೋಗಿ ಹೇಳ್ಬೇಕು, ಹೆಂಗ್ ಹೋಗಿ ಟ್ರೀಟ್ಮೆಂಟ್ ಕೊಟ್ಟು ಪ್ರೆಗ್ನೆಂಟ್ ಅಲ್ಲ ಅಂತ ತಿಳಿಸಿ ಹೇಳ್ಬೇಕು? ಹಾ, ನಾನ್ ಬೇರೆ ಇವಾಗ ಹೇಳಿದ್ರ ಬಾಯಿ ಮಾಹಿತಿಲಿ ಅರ್ಥ ಆಗಲ್ಲ. ಹೆಂಗ್ ಹೇಳಿದ್ರ ಆತಿ? ಈ ತರ ಎಲ್ಲ ಆಗೋದು ನಾನು ಅಪರೂಪ ಕೇಳಿದ್ದೀನಿ. ಈ ನನ್ನ ಮಗನು ಆತರ ಆಗಿರ್ಬೋದಾ? ಹಾ, ಐಡಿಯಾ ಒಳಿತು. ಈ ನನ್ನ ಮಗನಿಗೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ ಎಷ್ಟಿಂದ ರಿಪೋರ್ಟ್ ನೋಡಿ ಆಮೇಲೆ ಕನ್ಫರ್ಮೇಶನ್ ಮಾಡಮ್. ಅವ್ರಿಬ್ಬರನ್ನ ಕರಿತೀನಿ ಈಗ. ಎಸ್, ಏಯ್ ನಿಮ್ ದೋಸ್ತರಲ್ಲೇ ಅವ್ರು ಬಂದಿದ್ರಲ್ಲ, ಕರಿ ಅವ್ರನ್ನ. ಹಿಂಗಾರ ಬಗೆಯರಲ್ಲ, ಕರಿ ಅವ್ರನ್ನ. ಹೋಲ್ ಬಿಡ್ರಿ. ಏಯ್ ಕರಿ ಹಿಂಗಾರ ನಿಮ್ ಮಾತ್ಕಾಲ್ ಕರಿ. ನೀನು ಪ್ರೆಗ್ನೆಂಟ್ ಅದೆಯಲ್ಲ, ನಿನಗೇನಂತಂದ್ರೆ ಏನ್ ತೊಂದ್ರೆ ಐತಿ, ಕೂಸ್ ಎಷ್ಟ್ ತಿಂಗಳ ಐತಿ ತಿಳ್ಕೊಬೇಕಿಲ್ಲ. ಹೆಂಗಿತ್ರ ನೀ ಪ್ರೆಗ್ನೆಂಟ್ ಅದೇ ಹೌದಿಲ್ಲ? ಈಗ ಈ ಪ್ರೆಗ್ನೆಂಟ್ ಇದ್ ಕನ್ಫರ್ಮೇಶನ್ ಆಗ್ಬೇಕಂತಂದ್ರೆ ಎಷ್ಟ್ ತಿಂಗಳದಿದಿ ಏನ್ ಕತೆ ಅದನ್ನೆಲ್ಲ ಏನಂತಂದ್ರೆ ನೀನ್ ಒಬ್ಗೆ ಹೇಳಕ್ ಆಗಲ್ಲ. ನಿನ್ ಗೆಳೆಯನ್ ಕರ್ಕೊಂಬ, ಹೋಗಿ ಸ್ಕ್ಯಾನಿಂಗ್ ಮಾಡ್ಸ್ಕೊಂಡ್ ಬರಕತ್ತೆ ಅಂತ. ಎಷ್ಟ್ ತಿಂಗಳ ಏನಂತ ಗೊತ್ತಾಗ್ತದಿಲ್ಲ. ಆಮೇಲೆ ನಿಂಗೆ ನೆಕ್ಸ್ಟ್ ಏನಂತಂದ್ರೆ ತಿಂಗಳ ಗುಯಿ ಕೊಡ್ತೀವಿ. ಡೆಲಿವರಿನ ನಾನೇ ಮಾಡ್ಕೊತೀನಿ, ತಲೆ ಹೋಗ್ಬೇಡ. ನಾನೇ ಮಾಡ್ಕೊತೀನಿ, ನಿನಗೆ ಡೆಲಿವರಿ ಮಾಡೋದು. ಹೆಂಗನ ಮಾಡಿ ಡಾಕ್ಟ್ರೆ, ನನಗೆ ಯಾರಿಗ ಹೇಳ್ಬೇಡ್ರಿ, ಮರದ ಕಮ್ಮಿ. ನನಗೆ ಯಾಕೆ ಡೌಟ್ ಅದೇ ಅನ್ಸಕೈತದ. ಅದೇ ಪ್ರಾಣಿ ಪ್ರೆಗ್ನೆಂಟ್ ಅದೀವಿ. ನಾನ್ ಪ್ರೆಗ್ನೆಂಟ್ ಇದ್ನಲ್ರಿ, ಪ್ರೆಗ್ನೆಂಟ್ ಇಲ್ರಿ ಯಾರಿಗ ಹೇಳ್ಬೇಡ್ರಿ. ಹಿಂಗಾರ ಮಾತ್ರ ನಿಮ್ ದೋಸ್ತನ್ ಏಯ್ ಬಾರಪ್ಪ ಇಲ್ಲಿ. ಈಗ ಏನಂತಂದ್ರೆ ಈ ಆಸಕ್ತಿ ಆಲ್ರೆಡಿ ಹೋಗಿ ಪ್ರೆಗ್ನೆಂಟ್ ಆಗ್ಯಾನ. ಈಗ ಒಂದ್ಸರಿ ಕನ್ಫರ್ಮೇಶನ್ಗೋಸ್ಕರ ಸ್ಕ್ಯಾನಿಂಗ್ ಮಾಡ್ಸ್ಕೊಂಡ್ ಬಿಡ್ತೇವೆ, ಕರ್ಕೊಂಡೋಗಿ ಸ್ಕ್ಯಾನಿಂಗ್ ಮಾಡ್ಸ್ಕೊಂಡು ಎಷ್ಟು ರಿಪೋರ್ಟ್ ತಗೊಂಡ್ ಬಾ. ಹೋಗ ಚಿಂತೆ ನಾ ಮಾಡ್ತೀನಿ. ಎಂತ ಪೇಷಂಟ್ಗಳ ಗಂಟು ಬಿಟ್ಟು ಇವನು ನನ್ನ ಡಾಕ್ಟ್ರಿಗೆ ವೃತ್ತಿ ತಗೊಂಬಂದ್ರೆ ರಿಪೋರ್ಟ್ ತಗೊಂಬಂದ್ರೆ ಸ್ಕ್ಯಾನಿಂಗ್ ರಿಪೋರ್ಟ್ ತಗೊಂಬಂದ್ ಮೊದಲು ಕೊಡ್ ಗೆಳೆಯ. ಏನು ದೋಸ್ತ, ನಿನ್ನ ಕಾಲ ಸಾಕಾಗೈತಿ. ಏಯ್ ನೀ ದಿನ ಹೊರಗಡೆ ಏನಾರ ಬೇಕರಿ ಫುಡ್ ಏನಾರ ತಿಂತಿ ಅಲ್ಲ ನೀನು? ಕೇಕ್ ತಿಂತೇನ್ರಿ, ಕುರ್ಕುರಿ ತಿಂತೇನ್ರಿ, ಮತ್ತೆ ಆಮೇಲೆ ಬ್ರೆಡ್ ತಿಂತೇನ್ರಿ, ಮತ್ತೆ ಅವ್ ದಾಡ ಹಾಕಿ ಏಟನ ಮಾಡಿರ್ತಾರ ನೋಡ್ರಿ, ಅದು ಅದೆಲ್ಲ ತಿಂತೇನ್ರಿ. ಎಲೆ ಹುಚ್ಚ ನನ್ನ ಮಗನೇ, ನಿನಗ ಸ್ಕ್ಯಾನಿಂಗ್ ರಿಪೋರ್ಟ್ ಒಳಗಡೆ ನೀ ಪ್ರೆಗ್ನೆಂಟ್ ಇಲ್ಲ, ಏನ್ ಮಣ್ಣಿಲ್ಲ. ದಿನ ಬೇಕರಿ ಐಟಮ್ಸು, ಇವೆಲ್ಲ ಮೈದಾ ಐಟಮ್ಸು, ಈ ಸಕ್ಕರೆ ಹೋಗಿ ತಿಂತೆಲ್ಲ ಸಕ್ಕರೆ ಐಟಮ್ಸ್ ಎಲ್ಲ ಬೇಕರಿ ಸುಡುಗಾಡ ಹಾಕಿಸಿಂದ ನಿನಗ ಅದು ಒಟ್ಟಿ ಕೆಟ್ಟಿಗೆಸಿಂದ ಹಿಂಗೆಲ್ಲ ತೊಂದರೆ ಹಾಕತ್ತದ. ನಿನಗೆ ಸ್ಕ್ಯಾನಿಂಗ್ ರಿಪೋರ್ಟ್ನ ಯಾವ ಪ್ರೆಗ್ನೆಂಟ್ ಇಲ್ಲ, ಬದನಿಕಾಯಿನಿಲ್ಲ. ಸುಮ್ಮನೆ ಹೋಗಿರಿ ನೀನು ಆ ಪೇಪರ್ ಸ್ಟೇಟ್ಮೆಂಟ್ ಓದಿಗೆಸಿಂದ ಮನಸ್ಸಿಗೆ ಅನ್ಸಲಿಂದ ಈ ಸ್ಕ್ಯಾನಿಂಗ್ ರಿಪೋರ್ಟ್ನಾಗ ನಾರ್ಮಲ್ ಐತಿ ಮಗನೆ ಅಂತಾವೆಲ್ಲ ಬೇಕರಿ ಫುಡ್ ತಿನ್ಸಲಿಂದ ಸ್ವಲ್ಪ ಇನ್ಫೆಕ್ಷನ್ ಆಗ್ಯದ. ಸಕ್ಕರೆ ಐಟಮ್ಸ್ ಆಗಲಿ, ಬೇಕರಿ ಐಟಮ್ಸ್ ಆಗಲಿ, ಮೈದಾ ಹಿಟ್ಟಿನ ಐಟಮ್ಸ್ ಆಗಲಿ, ಅವೆಲ್ಲ ತಿನ್ನೋದು ಕಡಿಮೆ ಮಾಡು. ಆದಷ್ಟು ನೀನ್ ಲೋಕಲ್ ಫುಡ್ ಇರುತ್ತಲ್ಲ, ರೊಟ್ಟಿ, ಪಲ್ಯ, ಕಾಳು ಪಲ್ಯ, ಕಾಯಿ ಪಲ್ಯ, ನೀ ಹಣ್ಣಿನ ದಿನಸ ಅವು ತಿಂದು ಬದುಕ್ತಿದಿ. ಇವು ತಿಂದ್ರೆ ಜಲ್ದಿ ಗೊಟಕ ಅಂತಿದ್ ಮಗನ. ಅದೆಲ್ಲ ಪೇಪರ್ ಸ್ಟೇಟ್ಮೆಂಟ್ ನೋಡ್ಕೊಂಡಿದಿ, ಇದು ಹಿಂಗ ಹಾಕತ್ತದ. ಅದಕ್ಕೆ ಏನು ಸಂಬಂಧ ಇಲ್ಲ. ಇವನ್ಗೆ ಏನೈತಿಲೇ, ಸುಮ್ನೆ ಜಡ್ಡಿಲ್ಲ ಜಪತ್ರಿಲ್ಲ, ಹಗಲು ರಾತ್ರಿ ಅಂದೆ ಊಟ ನಿದ್ದೆ ಎಲ್ಲ ನನಗೆ ಹಾಳು ಮಾಡಿ ಈ ಪೇಷಂಟ್ ಜೊತೆ ನಾನು ದೊಡ್ಡ ಮೆಂಟಲ್ ಪೇಷಂಟ್ ಮಾಡಕತ್ತಿರಲ್ಲೇ. ಇಡ್ತಕ್ಕ ಕಷ್ಟಪಟ್ಟು ಎಷ್ಟು ನೋಡಿದಕ್ಕ ಬಿಲ್ ಜಾಸ್ತಿ ಆಗ್ಯದ, ಬಿಲ್ ಕಟ್ಬೇಕು ನೋಡು. ಏನ್ರಿ ಡಾಕ್ಟ್ರೆ ಏನು ಮಾಡೇ ಇಲ್ಲ ರೊಕ್ಕ ಅಂತೀರಿ? ಟ್ರೀಟ್ಮೆಂಟ್ ಟೆಸ್ಟ್ ಕೊಟ್ಟು ನಿನ್ ಗೊತ್ತದ, ನಾವು ಫಿಸಿಕಲಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ, ಮೆಂಟಲಿ ಟ್ರೀಟ್ಮೆಂಟ್ ಕೊಡ್ಸಲಿಂದ 1,01,00,000 1,111 ರೂಪಾಯಿ ಅದ. ಮತ್ತೆ ಕೊಡ್ಬೇಕಷ್ಟೇ ಇವ್ರು.
ಅಬ್ಜ ಕರ್ವ ನಿಕರ್ವ ಪದ್ಮ ಮಾಪದ್ಮ ಇದೆಲ್ಲ ರೊಕ್ಕ ಬೇಡ. ಇದ್ಯಾವ್ದು ಅಬ್ಜ ಗಿಬ್ಜ ಬೇಕಾಗಿಲ್ಲ ನಮ್ಗ. ಅದೆಷ್ಟೈತಿ ಬಿಲ್ ಕಟ್ಟಿಗೆ 10, 100, 1000 ನಮ್ ಸಾಲ ಕಲ್ಸ್ಯಾರಲ್ಲ ಲೆಕ್ಕ ಗೊತ್ತಾಗಲ್ಲ ಮಾಡ್ರ ಅಷ್ಟೇ ಆಕತ್ ಬಿಲ್. ಮೆಂಟ್ಲು ಮೊದಲು ಹೋಗಿ ನಿನ್ನ ಜೀವನ ಶೈಲಿ ನಾವು ಶುದ್ಧ ಮಾಡ್ಕ. ನಿನ್ನ ಆರೋಗ್ಯ ಚೆನ್ನಾಗಿರ್ಬೇಕಂತಂದ್ರೆ ಆದಷ್ಟು ಸ್ಥಳೀಯ ಫುಡ್ ನ ಹೋಗಿ ಬಳಸ್ಕರ್ ಕಲ್ಕ. ಸುಮ್ಮನೆ ಹೋಗಿ ಅದು ಇದು ಅಂತ ತಿಳ್ಕೊಂಡು ಏನಾನ ಪೇಪರ್ದಾಗ ಓದ್ಕೊಂಡು ನಾ ಪ್ರೆಗ್ನೆಂಟ್ ಅದನ್ನ ಅಂತ ಕೇಳಿ ಎಲ್ಲರಿಗೂ ತಲೆ ಕೆಡಿಸಿ ನೀನು ಹಾಳು ಮಾಡ್ಕೊಂತೀವಿ, ನಮಗ್ ತಲೆ ತಿಂತಿದೆ. ಹೇ ಬಿಲ್ ಕಟ್ಟೋದ ಏನ್ ಡಾಕ್ಟ್ರಿ ಎಲ್ಲ ಇಲ್ಲ ಬಿಡು ದೋಸ್ತ ಏನ್ ಇರ್ಲಿ ಬಿಡು ದೋಸ್ತ. ಏಟ್ ಕಟ್ ಅಂತಾರಲೇ ಅಪ್ಪ, ಹೆಂಗ್ ಕಟ್ಟಮ್ ಡಾಕ್ಟ್ರೆ ಹೇಳು. ನೀವು ಎಂತ ಪರಿ ಜೋರ್ ಮಾಡ್ತಿರಲ್ರಿ ನೀವು. ಅಲ್ಲಲೇ ನಾ ಮೊದ್ಲೇ ಅನ್ಕೊಂಡೆ ನಿನಗೆ ಏನೋ ತೊಂದ್ರೆ ಇಲ್ಲ, ಸುಮ್ನೆ ಏನೋ ಹೋಗಿ ಪ್ರೆಗ್ನೆಂಟ್ ಅಂತ ಹೇಳ್ತಾನಂತಂದ್ರೆ ಏನೋ ಅಂದಿರ್ಬೋದು ಅಂತ ನಾ ಅನ್ಕೊಂಡಿದ್ದೆ. ಡಾಕ್ಟ್ರೆ ಹೇಳು. ಇದು ನಿಮ್ ಕೈ ಅಲ್ಲ, ಏನ್ ಕಾಲ್. ಕಾಲಿಗೆ ಬಿಡು ಮತ್ತೆ ಇಟ್ಟ ಕಷ್ಟಪಟ್ಟಿದ್ದಕ್ಕ. ಡಾಕ್ಟ್ರೆ ಒಂದ್ ನಿಮಿಷ, ನಿಮಗ್ ಏನ್ ಕೊಟ್ರು ಸಾಲಲ್ಲ. ಏನ್ ಕೊಡ್ಬೇಕಂತ ಮಾಡಿಲಿ? ಅಲ್ಲ ಸರ, ಕೃತಜ್ಞತೆಗಳು. ಕೃತಜ್ಞತೆ ಬೇಡ ಮಗನೇ, ಮೊದಲು ಬಿಲ್ ಕಟ್ಟು. ಬಿಲ್ ಕಟ್ತೀನಿ ಡಾಕ್ಟ್ರೆ. ನನಗ ನನ್ನ ಪಾಲಿಗೆ ದೇವ್ರು ಬಂದಂಗ ಬಂದಿರ್ರಿ. ನಾನ್ ಏನೋ ಒಂದು ಮಾನಸಿಕ ಮಾಡ್ಕೊಂಡ್ ತಲೆಗೆ ಇಟ್ಕೊಂಡ್ ಕುಂತ್ ಬಿಟ್ಟಿದ್ನೇ ರೀ. ಅದ ನನ್ ತಲೆಗಿನಿಂದ ತೆಗ್ದಾಕ್ಸಿ ಬಿಟ್ರಿ. ನನಗ ನನ್ನ ಪಾಲಿನ ದೇವ್ರಿ, ನಿಮ್ ರೊಕ್ಕ ಏಟ್ ಕೊಟ್ರ ಕಡಿಮೆನೇ ರೀ, ಕೊಡ್ತೀವಿ ಅಂತ್ರಿ. ನೋಡಪ್ಪ, ನಿನ್ ದುಡ್ಡು ಗಿಡ್ಡು ನನ್ಗೇನು ಬೇಕಾಗಿಲ್ಲ. ನೀನ್ ಆರಾಮಾಗಿ ಯಾವ್ದೇ ಕಾರಣಕ್ಕೂ ನಿನ್ನ ಆರೋಗ್ಯ ಬಗ್ಗೆ ಕಾಳಜಿ ವಹಿಸ್ಕೊಂಡು ನೀನ್ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂತ ಮೊದಲು ನೀನ್ ಹೋಗಿ ನಿನ್ ಮನುಷ್ಯನಾಗ ಅರ್ಥ ಮಾಡ್ಕೊಂಡು ಆದಷ್ಟು ಹೋಗಿ ಇವೆಲ್ಲ ಹೇಳಿದಲ್ಲ, ಅವ್ ಬೇಕರಿ ಫುಡ್ ಆಗ್ಲಿ, ನೀ ಜಂಕ್ ಫುಡ್ ಆಗ್ಲಿ, ಅವೆಲ್ಲ ಅವಾಯ್ಡ್ ಮಾಡು. ನಿನ್ನ ಜೀವನ ನೀನ್ ನೋಡ್ಕೊಂಡು ಸಂತೋಷದಿಂದ ಸುಖಿ ಜೀವನ ನಡೆಸಿದ್ರೆ ಅದೇ ನನಗೆ ಹೋಗಿ ನೀನ್ ಕೊಡ್ತಾ ಇರೋ ಒಂದು ದುಡ್ಡು, ಅದೇ ನೀನು ನನಗೆ ಕೊಡ್ತಾ ಇರೋ ಒಂದು ಕೊಡುಗೆ. ಅದರಿಂದ ಅದಕ್ಕಿಂತ ದೊಡ್ಡ ಸಂಪತ್ತು ನನಗೇನು ಬೇರೆ ಏನು ಬೇಕಾಗಿಲ್ಲ. ಸುಮ್ನೆ ಅದೆಲ್ಲ ಬೇಕಾಗಿಲ್ಲ, ಹೋಗು ಸುಮ್ನೆ ಅದೆಲ್ಲ ದುಡ್ಡು ಗಿಡ ಕಟ್ಟಕ್ ಹೋಗ್ಬೇಡ. ಡಾಕ್ಟ್ರೆ ಹೇಳು. ಥ್ಯಾಂಕ್ಸ್ ರೀ. ಜಾಸ್ತಿ ಜನ ಬರೀ ಹೊರಗಡೆ ಕರಿದು ಫುಡ್ ತಿನ್ನೋದ್ರಿಂದ, ಬೇಕ್ರಿ ಫುಡ್ ತಿನ್ನೋದ್ರಿಂದ ಅವ್ರಿಗೆ ಏನಪ್ಪಾ ಅಂತಂದ್ರೆ ವಾಂತಿ ಬೇದಿ ಈ ತರ ಆಗ್ತದ. ಅದಕ್ಕೋಸ್ಕರ ಯಾರು ಕೂಡ ಹೊರಗಡೆ ಕರಿದ ಫುಡ್ ಅನ್ನು ತಿನ್ನದೆ ಮನೆಯಲ್ಲೇ ಆರೋಗ್ಯವಾಗಿ ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಬೇಕಂತಂದ್ರೆ ಮನೆಯಲ್ಲೇ ಊಟ ಮಾಡಬೇಕು. ಆರೋಗ್ಯವೇ ಭಾಗ್ಯ ಅಂತ ಹೇಳಿದ್ದಾರೆ ದೊಡ್ಡವರು. ಅದಕ್ಕೋಸ್ಕರ ಈ ಒಂದು ಬರೀ ಈ ಚಿತ್ರವನ್ನು ನೋಡಿ ಮನೋರಂಜನೆಗಾಗಿ ಅಲ್ಲ, ಇದನ್ನ ಅರ್ಥೈಸಿಕೊಂಡು ಪ್ರತಿಯೊಬ್ಬರು ಮನೆಯಲ್ಲಿ ಹೊರಗಡೆ ತಿನ್ನದೆ ಮನೆಯಲ್ಲಿ ಆರೋಗ್ಯವಾಗಿ ಇರ್ತಕ್ಕಂಥ ಫುಡ್ ಅನ್ನ ತಿನ್ನಿ ಅಂತ ಹೇಳ್ತಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬಾಯ್. ಜಂಕ್ ಫುಡ್ ತಿಂದ್ರೆ ಜಲ್ದಿ ಹೋಗ್ತೀರಿ, ಕರಿದ ಫುಡ್ ತಿಂದ್ರೆ ಆ ಯಮ ಕರ್ಕೊಂಡು ಹೋಗೋದು ಗ್ಯಾರಂಟಿ.